ಸ್ಯಾಟರ್ಡೇನೆ ತುಂಬಾ ಟಯರ್ಡ್ ಆಗಿತ್ತು, ಮಲ್ಕೊಂಡಾಗ್ಲೇ ರಾತ್ರಿ 1:30 ಆಗಿತ್ತು. ಇನ್ನು ಅರ್ಲಿ ಮಾರ್ನಿಂಗ್ ಒಂದು ಟೆನ್ಷನ್ ನಾನು ಫೇಸ್ ಮಾಡಿದೆ ಅಂತ ಹೇಳಿದೆ. ಈ ಒಂದು ಟೆನ್ಷನ್ ಅಲ್ಲಿ ನಾನು ಬ್ರೈಟ್ ಫೋಟೋಸ್ ವಿಡಿಯೋಸ್ ಮಾಡಕ್ ಆಗ್ಲಿಲ್ಲ. ಅವ್ರ ಫ್ಯಾಮಿಲಿದೆಲ್ಲ ಮಿಕ್ಕಿದವ್ರದ್ದೆಲ್ಲಾರ್ದು ನನ್ನ ಕೈಲಿ ಎಷ್ಟಾಗುತ್ತೆ ಅಷ್ಟು ಫುಟೇಜಸ್ಗಳನ್ನ ತೆಗ್ದೀನಿ. ಈ ಫ್ಯಾಮಿಲಿ ಬಗ್ಗೆ ಮಾತಾಡಬೇಕು ಅಂದ್ರೆ ತುಂಬಾ ವರ್ಷಗಳಿಂದ ನಾನು ಈ ಫ್ಯಾಮಿಲಿಗೆ ವರ್ಕ್ ಮಾಡ್ತಾ ಇದ್ದೆ, ಎಷ್ಟನೇ ವರ್ಕ್ ಅಂತಲೂ ನಂಗೆ ನೆನಪಿಲ್ಲ. ತುಂಬಾ ಒಗ್ಗಟ್ಟಾಗಿರ್ತಾರೆ ನೋಡಿ. ಬೇಕಾದ್ರೆ ಎಲ್ಲಾ ತರನು ಒಂದೇ ತರ ಸ್ಯಾರಿ, ಒಂದೇ ತರ ಹೇರ್ ಸ್ಟೈಲು, ಒಂದೇ ನಗು. ಆ ನಗುಗೆ ಸರಿಸಾಟಿನೇ ಇಲ್ಲ ಅಂತ ಹೇಳ್ಬೋದು. ಅವರಲ್ಲಿ ಕಿತ್ತಾಟ ಇಲ್ಲ, ಜಗಳ ಇಲ್ಲ, ಕಾಲ್ ಎಳ್ತಾ ಇಲ್ಲ ಅನ್ನೋಂಗಿಲ್ಲ. ಎಲ್ಲಾನು ಮಾಡ್ತಾರೆ, ಚೆನ್ನಾಗಿ ಕಾಲ್ ಎಳಿತಾರೆ, ಕಿತ್ತಾಡ್ತಾರೆ, ಮಾತಾಡ್ತಾರೆ, ರೇಗಿಸ್ತಾರೆ. ಬಟ್ ಅಷ್ಟೇ ಒಗ್ಗಟ್ಟಾಗಿದ್ದಾರೆ. ಇದ್ರಲ್ಲಿ ಸವಿತಾ ಮ್ಯಾಮ್ ಅಂತ ಒಬ್ರು ಇದ್ದಾರೆ, ಅವ್ರಂತೂ ಎಲ್ಲರಿಗೂ ಪರ್ಫೆಕ್ಟ್ ಆಗಿ ಇದೇ ತರ ವರ್ಕ್ ಬೇಕು. ಒಬ್ರಿಗೆ ಚೇಂಜ್ ಆದ್ರೂ ಕೂಡ ಇಲ್ಲ, ಇದು ಹೀಗೆ ಬರ್ಬೇಕು ಅಂತ ಹೇಳಿ ಎಲ್ರಿಗೂ ಮಾಡಿಸ್ತಾರೆ ನಿಂತು. ಇವತ್ತಿನ ಈ ಕಾಲದಲ್ಲಿ ಓರೋರ್ಗೀತಿ ಆಗಿರ್ಬೋದು, ಅದಕ್ಕೆ ನಾದ್ನಿ ಆಗಿರ್ಬೋದು, ಒಬ್ರಿಗಿಂತ ಒಬ್ರು ಚೆನ್ನಾಗಿ ಕಾಣಿಸ್ಬೇಕು ಅಂತ ಪೈಪೋಟಿ ಮೇಲೆ ರೆಡಿ ಆಗೋರು ಉಂಟು. ಆದ್ರೆ ಈ ಒಂದು ಫ್ಯಾಮಿಲಿಲಿ ಆ ಥರ ಪೈಪೋಟಿ ಇಲ್ಲ, ಎಲ್ಲರೂ ಈಕ್ವಲ್ ಆಗಿರ್ಬೇಕು, ಈಕ್ವಲ್ ಆಗಿ ಹೋಗ್ಬೇಕು ಅಂತ ಹೇಳ್ತಾರೆ. ನನಗಂತೂ ಈ ಫ್ಯಾಮಿಲಿ ಜೊತೆ ವರ್ಕ್ ಮಾಡ್ಬೇಕಾದ್ರೆ ಒಂದು ಅರ್ಥ ಆಗಿದೆ ಏನಂತಂದ್ರೆ, ನಾವು ಒಗ್ಗಟ್ಟಾಗಿರ್ಬೇಕು. ಒಗ್ಗಟ್ಟಾಗಿದ್ರೇನೆ ಆ ಪ್ರೀತಿ ವಿಶ್ವಾಸನ ನಾವು ಅನುಭವಿಸೋದಕ್ಕಾಗೋದು ಅಂತ ಎಲ್ಲರೂ ಹೇಳ್ತಾರಲ್ವಾ, ಇದ್ದಾಗ್ಲೇ ಚೆನ್ನಾಗಿ ಮೇಕಪ್ ಮಾಡ್ಕೊಂಡ್ಬೇಕು ಅಂತ ವಯಸ್ಸಿದ್ದಾಗ್ಲೇನೆ. ಬಟ್ ಇವ್ರು ನೋಡಿದ್ರೆ ನಾನು ಅರ್ಥ ಮಾಡ್ಕೊಂಡಿದ್ದೀನಿ, ನನಗೆ ವಯಸ್ಸಾಗ್ಬಿಟ್ಟಿದೆಯೇನೋ ಅಂತ ಅನ್ಸುತ್ತೆ. ಅಷ್ಟು ಎನರ್ಜೆಟಿಕ್ ಆಗಿರ್ತಾರೆ. ಇದನ್ನ ಸರಿ ಮಾಡಿಸ್ಕೊಳ್ಳ, ಇದನ್ನ ಹಚ್ಚಿಸ್ಕೊಳ್ಳ ಅಂತಂದಾಗ ಕೆಲವರು ಮೆಚೂರ್ ಸ್ಕಿನ್ ಮೇಕಪ್ ಅಂದಾಗ ಅದ್ ಬೇಡ ಇದ್ ಬೇಡ ಅಂತ ಮುಜುಗರ ಪಡ್ತಾರೆ. ಬಟ್ ಇವ್ರ ಮೈಂಡ್ ಸೆಟ್ ಎಷ್ಟು ಚೆನ್ನಾಗಿದೆ ಅಂತಂದ್ರೆ, ನಾವಿನ್ನು ಹೆಂಗ್ ಅನ್ನೋ ಫೀಲ್ ಕೊಡುತ್ತೆ. ನಮ್ಗೆಲ್ಲೂ ವಯಸ್ಸಾಗಿಲ್ಲ, ನಾವಿನ್ನೂ ಚೆನ್ನಾಗಿ ಕಾಣಿಸ್ಬೇಕು ಅನ್ನೋ ಅವ್ರ ಮಾತು, ಅವ್ರ ಹುರುಪು, ಅವ್ರ ಡ್ರೆಸ್ಸಿಂಗ್ ಸೆನ್ಸು, ಅದು ತುಂಬಾನೇ ನಂಗೆ ಲೈಕ್ ಆಗುತ್ತೆ. ನಾವು ಈ ತರಾನು ಬದುಕ್ಬೋದು ನೆಕ್ಸ್ಟ್ ಫ್ಯೂಚರ್ ಅಲ್ಲಿ ಅಂತ ನೋಡೋದಕ್ಕೆ ಒಂದು ಒಳ್ಳೆ ಫ್ಯಾಮಿಲಿ. ಹೆಣ್ಮಕ್ಳು ರೆಡಿ ಆಗ್ತಿದ್ದಾರೆ ಅಂದ್ರೆ ಮನೇಲಿರೋ ಗಂಡಸರೆಲ್ಲ ಟಾರ್ಚರ್ ಕೊಡೋದು, ಹಿಂಸೆ ಮಾಡೋದು, ಅದ್ ಸರಿ ಇಲ್ಲ, ಇದು ಸರಿ ಇಲ್ಲ ಅಂತ ಹೇಳೋದು, ಇದೆಲ್ಲ ಮಾಡ್ತಿರ್ತಾರೆ. ಆದ್ರೆ ಇವ್ರ ಫ್ಯಾಮಿಲಿಲಿ ಹೇಳ್ಬೋದೇನೋ ನನಗೆ ಗೊತ್ತಿಲ್ಲ. ಬಟ್ ಇವತ್ತಿನ ದಿನವರೆಗೂ ನಾವು ಮಾಡೋ ಪ್ಲೇಸಿಗೆ ಬಂದು ಯಾವುದೇ ರೀತಿ ಹಿಂಸೆ ಮಾಡಿಲ್ಲ. ಫಸ್ಟ್ ಆಲ್ರೆಡಿನೇ ಎಲ್ಲ ಮೆಂಟಲಿ ಪ್ರಿಪೇರ್ಡ್ ಆಗಿರ್ತಾರೆ ಈ ಹೆಣ್ಮಕ್ಳು. ಅದ್ ನೋಡ್ ನಂಗೆ ತುಂಬಾ ಖುಷಿ ಆಯ್ತು. ಮೋಸ್ಟ್ಲಿ ಅವರಲ್ಲಿ ಈ ಒಗ್ಗಟ್ಟು ಇರೋದಕ್ಕೆ ಅನ್ಕೊಂತೀನಿ. ಚೌಟ್ರಿ ತುಂಬೋಗಿತ್ತು, ಎಷ್ಟನೇ ಪಂಕ್ತಿ ನಾವು ಕುತ್ಕೊಂಡು ಊಟ ಮಾಡಿದ್ವಿ ಅನ್ನೋದೇ ನಮ್ಗೆ ನೆನಪಿಲ್ಲ. ರಾತ್ರಿ ಅಂತೂ ತುಂಬಾನೇ ರಶ್ ಇತ್ತು. ಸೊ ಯಾವಾಗ್ಲೂ ಈ ಕುಟುಂಬ ಹೀಗೆ ನಗ್ನಗ್ತಾ ಹ್ಯಾಪಿಯಾಗಿರ್ಲಿ ಅಂತ ಅನಿಸ್ತೀನಿ. ನೆಕ್ಸ್ಟ್ ನಂಗಂತೂ ಪೂರ್ತಿ ಟಯರ್ಡ್ ಆಗಿತ್ತು. ಇನ್ ಮನೆಗೆ ಹೋಗಿ ಚೆನ್ನಾಗಿ ಕಾಫಿ ಕೊಟ್ಟು ಚೆನ್ನಾಗಿ ನಿದ್ದೆ ಮಾಡಿ ಸಿಗುವ ನೆಕ್ಸ್ಟ್ ಬ್ಲಾಗ್ ಅಲ್ಲಿ. ಥ್ಯಾಂಕ್ ಯು.